ನಮಸ್ಕಾರ. ಅಮಾವಾಸ್ಯೆ ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಬಹಳ ಪ್ರಾಮುಖ್ಯವಾದ ವಿಶೇಷತೆ ಇದೆ. ನಾವು ಯಾವುದೇ ಒಂದು ಶುಭ ಸಮಾರಂಭಗಳು ಮಾಡಬೇಕಂತಂದ್ರೆ ಚಂದ್ರಬಲ ಬಹಳ ಮುಖ್ಯ. ಚಂದ್ರಬಲ ಇಲ್ದಿರತಕ್ಕಂಥ ಎಲ್ಲ ಶುಭ ಸಮಾರಂಭಗಳಿಗೆ, ಪೂಜೆ ಪುನಸ್ಕಾರಗಳಿಗೆ ದೈವಾನುಗ್ರಹ ಇರಲ್ಲ. ಅಮಾವಾಸ್ಯೆ ದಿನ ಚಂದ್ರ ಬಲಹೀನನಾಗಿದ್ದು ಚಂದ್ರನ ಸ್ಥಿತಿ ಕ್ಷೀಣವಾಗಿರೋ ಕಾರಣ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಅಮಾವಾಸ್ಯೆ ದಿನ ಯಾರೂ ಮಾಡಲ್ಲ. ಇದರ ಬಗ್ಗೆ ಸವಿವರವಾದ ವಿಶ್ಲೇಷಣೆಯನ್ನು ಯಜ್ಞವಲ್ಕ ಮಹರ್ಷಿಗಳು ಯಜುರ್ವೇದದಲ್ಲಿ ತಿಳಿಸಿರ್ತಾರೆ. ಈ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಅಮಾವಾಸ್ಯೆ ದಿನ ಯಾವೆಲ್ಲ ಕೆಲಸ ಮಾಡಬೇಕು ಮತ್ತು ಯಾವ ಕೆಲಸ ಮಾಡಬಾರದು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ತಾವು ನೋಡಿದ್ರೆ ಇದರ ಬಗ್ಗೆ ಮಾಹಿತಿ ತಮಗೆ ಗೊತ್ತಾಗುತ್ತೆ. ನಾಳೆ ಅಂದರೆ ಶನಿವಾರ ಬೆಳಗ್ಗೆ 10:33 ನಾಳೆದ್ದು ಅಂದರೆ ಭಾನುವಾರ ಮಧ್ಯಾಹ್ನ 12 ಗಂಟೆವರೆಗೂ ಬರತಕ್ಕಂಥ ಈ ಅಮಾವಾಸ್ಯೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ಆದ ಕಾರಣ ವೃಶ್ಚಿಕ ರಾಶಿಯ 3 ನಕ್ಷತ್ರದವರು, ವಿಶಾಖ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದವರು ತಪ್ಪದೆ ಅಂದರೆ ಭಾನುವಾರ ಶಿವನ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕ ಅಥವಾ ಬಿಲ್ವಪತ್ರ ಅರ್ಚನೆ ಮಾಡಿಸೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಬಹಳಷ್ಟು ಜನರಿಗೆ ಒಂದು ಸಂದೇಹ ಇರುತ್ತೆ, ನಾಳೆ ಮತ್ತು ನಾಳೆದು 2 ದಿನನೂ ಅಮಾವಾಸ್ಯೆ ಇರುತ್ತಾ ಅಂತ. ಆದರೆ ನಾಳೆ ಸೂರ್ಯೋದಯ ಆಗುವಂಥ ಸಂದರ್ಭದಲ್ಲಿ ಚತುರ್ದಶಿ ತಿಥಿ ಇರೋ ಕಾರಣ ನಾಳೆ ಯಾವುದೇ ಒಂದು ಅಮಾವಾಸ್ಯೆ ಪೂಜೆ ಮಾಡುವಾಗಿಲ್ಲ. ಭಾನುವಾರನೇ ಅಮಾವಾಸ್ಯೆಯ ಪೂಜೆ ವ್ರತಾಚರಣೆಗಳನ್ನು ಮಾಡೋದು ಬಹಳ ಮುಖ್ಯ. ಈ ಒಂದು ಅಮಾವಾಸ್ಯೆ ದಿನ ಯಾವೆಲ್ಲ ಕೆಲಸ ಪ್ರಮುಖವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿದ್ರೆ, ಪ್ರತಿಯೊಬ್ಬರು ಅಂದರೆ ಭಾನುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಮನೆ ಶುಚಿಗೊಳಿಸೋದು ಮತ್ತು ಮನೆಯಲ್ಲಿರತಕ್ಕಂತಹ ದೇವರ ಫೋಟೋಗಳನ್ನು ಒರೆಸಿ ಅದಕ್ಕೆ ಗಂಧ ಕುಂಕುಮ ಇಟ್ಟು ಪೂಜೆ ಮಾಡೋದು ಬಹಳ ಮುಖ್ಯ. ಪೂಜೆಯ ನಂತರ ಶಿವನ ಅಷ್ಟೋತ್ತರ ನಾಮಾವಳಿ ಮತ್ತು ಶಿವನ ಒಂದು ಬೀಜ ಮಂತ್ರ ಜಪ ಮಾಡೋದು 108 ಬಾರಿ ಬಹಳ ವಿಶೇಷವಾದ ಒಂದು ಪ್ರತಿಫಲನ ನಾವು ದೊರಕಿಸ್ಕೋಬಹುದು. ನಮ್ಮ ಪಿತೃಗಳನ್ನು ನೆನೆಸ್ಕೊಂಡು ಕಾಗೆಗಳಿಗೆ ಆಹಾರ ಅಮಾವಾಸ್ಯೆ ದಿನ ಇರೋದ್ರಿಂದ ಪಿತೃದೋಷದಿಂದ ಸಂಪೂರ್ಣವಾದ ಒಂದು ನಿವರ್ತಿ ನಮಗೆ ಸಿಗುತ್ತೆ. ಬಿಸಿಯಾಗಿರತಕ್ಕಂಥ ಅನ್ನಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕಿ ಅದನ್ನು ಕಾಗೆಗೆ ಇಡೋದು ಬಹಳ ಮುಖ್ಯ. ಅಮಾವಾಸ್ಯೆ ದಿನ ಇಡುವಂತಹ ಈ ಒಂದು ಅನ್ನದಾನ ನಮ್ಮ ಪಿತೃಗಳಿಗೆ ನೇರವಾಗಿ ಈ ಕಾಗೆ ಮುಖಾಂತರ ತಲುಪಿಸ್ಬೋದು. ಸಾಧ್ಯವಾದರೆ ತಮ್ಮ ಮನೆಯ ಹತ್ತಿರ ಹರಿಯೋ ನದಿ ಇದ್ರೆ ಆ ನದಿಯಲ್ಲಿ ಸೂರ್ಯ ದೇವನನ್ನು ನೋಡಿ 3 ಬಾರಿ ಅರ್ಘ್ಯ ಕೊಡೋದು ಬಹಳ ವಿಶೇಷ ಆಗುತ್ತೆ. ಸಾಧ್ಯವಾಗದೇ ಇರೋ ಪಕ್ಷದಲ್ಲಿ ಯಾರೆಲ್ಲ ಈ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಾ ಇರ್ತಾರೆ, ಟೆರೆಸ್ ಮೇಲೆ ಒಂದು ಬಕೆಟಲ್ಲಿ ನೀರು ತಗೊಂಡು ಆ ಬಕೆಟಲ್ಲಿ ಇರತಕ್ಕಂಥ ನೀರನ್ನೇ 3 ಬಾರಿ ಶಿವನಿಗೆ ಅರ್ಘ್ಯ ಕೊಡೋದ್ರಿಂದನೂ ಸಹ ನಾವು ಪಿತೃದೋಷದಿಂದ ನಿವಾರಣೆ ಹೊಂದಬಹುದು. ಪೂಜೆಯ ನಂತರ ತಮ್ಮ ವಾಹನಗಳಿಗೆ ದೃಷ್ಟಿ ಪೂಜೆಯನ್ನು ತಮ್ಮ ಮನೆ ಹತ್ರ ಇರತಕ್ಕಂಥ ದೇವಸ್ಥಾನದಲ್ಲಿ ಮಾಡಿಸೋದು ಕೂಡ ಅಮಾವಾಸ್ಯೆ ದಿನ ಬಹಳ ವಿಶೇಷ ಆಗುತ್ತೆ. ಬಹಳಷ್ಟು ಜನ ವಾಹನ ದೃಷ್ಟಿ ಪೂಜೆಯನ್ನು ಸೂರ್ಯ ಅಸ್ತದ ನಂತರ ಮಾಡ್ತಾರೆ. ಅದು ತಪ್ಪು. ಸೂರ್ಯ ಇರಬೇಕಾದ್ರೆ ಅಂದರೆ ಬೆಳಗಿನ ಜಾವನೇ ವಾಹನಗಳಿಗೆ ದೃಷ್ಟಿ ಪೂಜೆ ಮಾಡಿಸೋದು ಬಹಳ ಪ್ರಾಮುಖ್ಯವಾಗಿರತಕ್ಕಂತಹ ವಿಚಾರ. ಸೂರ್ಯಾಸ್ತದ ನಂತರ ಮಕ್ಕಳಿಗೆ ತಾಯ್ತ ಕೊಡಿಸೋದು ಮತ್ತು ಯಾವೆಲ್ಲ ಮಕ್ಕಳಿಗೆ ಬಾಲಾರಿಷ್ಟ ಒಂದು ತೊಂದರೆ ಇರುತ್ತೆ ಅವರಿಗೆ ಅಭಯ ಆಂಜನೇಯ ದೇವಸ್ಥಾನ ಅಥವಾ ಕಾಳಭೈರವ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದು ಬಹಳ ಪ್ರಮುಖವಾಗಿರತಕ್ಕಂಥ ವಿಚಾರ. ಯಾರೆಲ್ಲ ಈ ವಾಮಾಚಾರ, ಮಾಟ ಮಂತ್ರ ಮತ್ತು ಆತ್ಮ ಪ್ರಯೋಗದಿಂದ ತೊಂದರೆ ಅನುಭವಿಸ್ತಾ ಇರ್ತಾರೆ ಅವರು ತಡೆ ಓಡಿಸುವಂಥ ಕಾರ್ಯಕ್ರಮ ಅಮಾವಾಸ್ಯೆ ದಿನ ಮಾಡಿಸ್ಬೋದು. ಕರ್ನಾಟಕದಲ್ಲಿ ಪ್ರಮುಖವಾಗಿ ಪಾಂಡವಪುರದಲ್ಲಿ ಇರತಕ್ಕಂತಹ ಅಹಲ್ಯದೇವಿ ಉಕ್ಕಡ ಮಾರಮ್ಮನ ದೇವಸ್ಥಾನ ಮತ್ತು ಡಿಂಕದ ಮಾರಮ್ಮ ದೇವಸ್ಥಾನದಲ್ಲಿ ಈ ಒಂದು ಕೆಲಸ ಮಾಡ್ತಾರೆ. ಇದು ಅಮಾವಾಸ್ಯೆ ದಿನ ಮಾಡಿಸೋದ್ರಿಂದ ತಮಗೆ ಇರತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ ನಾಶ ಆಗುತ್ತೆ. ಮನೆಯಲ್ಲಿ 12 ವರ್ಷ ಒಳಗಿರತಕ್ಕಂಥ ಮಕ್ಕಳಿಗೆ ಸೂರ್ಯ ಅಸ್ತದ ನಂತರ ಪೂರ್ವ ದಿಕ್ಕಲ್ಲಿ ಕೂರಿಸಿ ಅವರಿಗೆ ದೃಷ್ಟಿ ತೆಗೆದು ರತ್ನೀರ್ ಮಾಡುವಂಥ ಕಾರ್ಯಕ್ರಮ ಕೂಡ ಅಮಾವಾಸ್ಯೆ ದಿನ ಮಾಡೋದು ಬಹಳ ವಿಶೇಷ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಅಥವಾ ಆತ್ಮ ಪ್ರಯೋಗದ ಒಂದು ತಮಗೆ ಸೂಕ್ಷ್ಮಗಳು ಗೊತ್ತಿದ್ರೆ ಈ ಒಂದು ದಿನ ಅದನ್ನು ಪರೀಕ್ಷೆ ಮಾಡಬಹುದು. ಆ ಪರೀಕ್ಷೆ ಮಾಡೋದು ಹೇಗೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ಒಂದು ಅಮಾವಾಸ್ಯೆ ದಿನ ನಕಾರಾತ್ಮಕ ಶಕ್ತಿಗಳ ಬಲ ಬಂದಿರೋ ಕಾರಣ ಅದರ ಒಂದು ಪ್ರಭಾವನ ನಾವು ಸುಲಭವಾಗಿ ಪತ್ತೆ ಮಾಡಬಹುದು. ಆಂಜನೇಯ ದೇವಸ್ಥಾನಕ್ಕೆ ವಿಳ್ಯದೆಲೆ ಸೇವೆ, ವಡೆ ಸೇವೆ ಮತ್ತು ಬೆಣ್ಣೆ ಅಲಂಕಾರ ಮಾಡಿಸೋದು ಈ ದಿನ ಪ್ರಮುಖವಾಗಿರತಕ್ಕಂಥ ವಿಚಾರ.
ಒಟ್ಟಾರೆಯಾಗಿ ಈ ಅಮಾವಾಸ್ಯೆ ದಿನ ಶಿವನ ಒಂದು ಅಷ್ಟೋತ್ತರ ನಾಮಾವಳಿ ಮತ್ತು ಆಂಜನೇಯನ ಒಂದು ಸ್ತೋತ್ರ ಮಾಡೋದು ಬಹಳ ಪ್ರಮುಖವಾಗಿರತಕ್ಕಂಥ ವಿಚಾರ ಆಗುತ್ತೆ. ಈಗ ಅಮಾವಾಸ್ಯೆ ದಿನ ಯಾವೆಲ್ಲ ಕೆಲಸ ಮಾಡಬಾರದು ಅನ್ನೋದ್ರ ಬಗ್ಗೆ ನೋಡಿದ್ರೆ, ಯಾವುದೇ ಕಾರಣಕ್ಕೂ ಉಗುರು ಕತ್ತರಿಸುವಂಥದ್ದು, ಕೂದಲು ಕತ್ತರಿಸುವಂಥದ್ದು ಅಮಾವಾಸ್ಯೆ ದಿನ ಮಾಡಬಾರದು. ಇದು ದೋಷ ಬರುತ್ತೆ ಮನೆಗೆ. ಯಾವುದೇ ದೂರ ಪ್ರಯಾಣ ಪ್ರಾರಂಭ ಅಮಾವಾಸ್ಯೆ ದಿನ ಮಾಡಬಾರದು. ಯಾಕೆಂತಂದ್ರೆ ನಾವು ಅಂದ್ಕೊಂಡಿರ್ತಕ್ಕಂತಹ ಒಂದು ಸ್ಥಳಕ್ಕೆ ಈ ಅಮಾವಾಸ್ಯೆ ದಿನ ನಾವೇನಾದ್ರು ಪ್ರಾರಂಭ ಮಾಡಿದ್ರೆ ಅದರಿಂದ ನಮ್ಗೆ ಹೆಚ್ಚು ತೊಂದರೆ ಆಗುತ್ತೆ ಹೊರತು ಯಾವುದೇ ರೀತಿಯಾದ ಅನುಕೂಲಗಳು ಆಗಬಾರಲ್ಲ. ಯಾವುದೇ ಹೊಸ ಬಟ್ಟೆ ಖರೀದಿ ಮಾಡೋದು, ವಾಹನ ಖರೀದಿ ಮಾಡೋದು, ಹೊಸ ಆಸ್ತಿ ನೋಂದಣಿ ಮಾಡೋದು ಅಮಾವಾಸ್ಯೆ ದಿನ ಮಾಡಬಾರದು. ಇದಕ್ಕೆ ಕಾರಣ ಚಂದ್ರಬಲ ಇಲ್ದಿರೋದೇ ಮುಖ್ಯವಾಗಿರತಕ್ಕಂಥ ಕಾರಣ. ಮಾಂಸಾಹಾರ ಒಂದು ಸೇವನೆ ಅಮಾವಾಸ್ಯೆ ದಿನ ಸಂಪೂರ್ಣವಾಗಿ ವಿಸರ್ಜನೆ ಮಾಡಬೇಕು. ನೋಡಿ, ಕೆಲವು ಜನ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಅವರು ಸೇವನೆ ಮಾಡಲ್ಲ, ಆದರೆ ಹೊರಗಡೆ ಸೇವನೆ ಮಾಡ್ತಾರೆ. ಅದು ನಿಷಿದ್ಧ. ಶಾಸ್ತ್ರದ ಪ್ರಕಾರ ಅವತ್ತು ಸಂಪೂರ್ಣವಾಗಿ ಮಾಂಸಾಹಾರ ವಿಸರ್ಜನೆ ಮಾಡೋದು ಬಹಳ ಒಳ್ಳೆಯದು. ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಆಗಿರುವಂಥದ್ದು ಪ್ರಮುಖವಾಗಿರತಕ್ಕಂಥ ವಿಚಾರ. ಸಾಮಾನ್ಯವಾಗಿ ಪ್ರತಿದಿನ ಇರಬೇಕು, ಆದರೆ ಕೆಲವೊಬ್ಬರಿಗೆ ಅದು ಅಭ್ಯಾಸ ಆಗಿರುತ್ತೆ. ಆದರೂ ಸಹ ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಮದ್ಯಪಾನ ಮತ್ತು ಧೂಮಪಾನ ಸೇವನೆ ಮಾಡಬಾರದು. ಮನೆಯಲ್ಲಿ ಜಗಳ ಆಡೋದು, ಕೆಟ್ಟ ಮಾತುಗಳನ್ನು ಆಡೋದು ನಿಷಿದ್ಧ. ನೋಡಿ, ಚಂದ್ರ ಇಲ್ದಿರೋ ಕಾರಣ ಅವತ್ತು ಯಾರಾದರೂ ಮನೆಯಲ್ಲಿ ಕೆಟ್ಟ ಮಾತು ಆಡೋದು ಅಥವಾ ಒಬ್ಬರ ಮೇಲೆ ದ್ವೇಷ ಸಾಧಿಸೋದು, ಜಗಳ ಆಡೋದು ಮಾಡಿದ್ರೆ ಅದು ವಿಕೋಪಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಆ ಕಾರಣಕ್ಕೆ ಅಮಾವಾಸ್ಯೆ ದಿನ ಆದಷ್ಟು ಮೌನವಾಗಿರೋದು ನಾವು ಮುಂಜಾಗ್ರತೆ ಕ್ರಮನ ತೆಗೆದುಕೊಂಡಿದ್ದ ಹಾಗೆ. ಜೀವನದ ಯಾವುದೇ ಪ್ರಮುಖವಾಗಿರತಕ್ಕಂಥ ವಿಚಾರದ ಬಗ್ಗೆ ಅಮಾವಾಸ್ಯೆ ದಿನ ಜಾಸ್ತಿ ಯೋಚನೆ ಮಾಡಬಾರ್ದು ಮತ್ತು ಯಾವುದೇ ನಿರ್ಧಾರಗಳನ್ನು ತಗೋಬಾರ್ದು. ಸಾಲ ಕೊಡೋದು, ಸಾಲ ತಗೊಳ್ಳೋದು ಅಮಾವಾಸ್ಯೆ ದಿನ ಮಾಡೋದು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಯಾರಾದರೂ ಅವತ್ತಿನ ದಿನ ಯಾರ ಹತ್ರ ಸಾಲ ತಗೊಂಡ್ರೆ ಅದನ್ನು ಯಾವ ಕಾರಣಕ್ಕೂ ಅದನ್ನು ತೀರ್ಸೋಕ್ಕಾಗಲ್ಲ. ಮತ್ತು ಯಾರು ಸಾಲ ಕೊಟ್ಟಿರ್ತಾರೆ ಅವ್ರಿಗೂ ಸಹ ತೊಂದರೆ ಆಗುತ್ತೆ. ಅವರಿಗೂ ಸಹ ಆ ಒಂದು ಕೊಟ್ಟಿರತಕ್ಕಂಥ ಹಣ ಸುಲಭವಾಗಿ ಅವರಿಗೆ ಸಿಗಲ್ಲ. ಆ ಕಾರಣಕ್ಕೆ ಅಮಾವಾಸ್ಯೆ ದಿನ ಯಾರ ಹತ್ರನೂ ನಾವು ಹಣಕಾಸಿನ ವ್ಯವಹಾರ ಮಾಡಬಾರದು. ಸೂರ್ಯಾಸ್ತಕ್ಕೂ ಮುಂಚೆ ಮನೆಯನ್ನು ಸೇರ್ಕೊಳ್ಳೋದು ಬಹಳ ವಿಶೇಷ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ಕ್ಷುದ್ರ ದೇವತೆಗಳು ಈ ಆತ್ಮಪ್ರಯೋಗ ಮಾಡುವಂಥದ್ದು ಮತ್ತು ಮಾಟ ಮಂತ್ರ ಮಾಡುವಂಥದ್ದು ಈ ಒಂದು ಅಮಾವಾಸ್ಯೆ ಸೂರ್ಯಾಸ್ತದ ನಂತರವೇ. ಯಾರಿಗೆಲ್ಲ ಸೂಕ್ಷ್ಮ ಶರೀರ ಇರುತ್ತೆ ಅಥವಾ ಸೂಕ್ಷ್ಮ ಮನಸ್ಸಿನವರು ಇರ್ತಾರೆ, ಅವರು ಹೊರಗಡೆ ತಿರುಗಾಡೋದ್ರಿಂದ ಅವರ ಮೇಲೆ ಈ ಆತ್ಮಗಳ ಪ್ರಭಾವ ಬಹಳ ಪರಿಣಾಮ ಬೀರುತ್ತೆ. ಮತ್ತು ಈ ಅಮಾವಾಸ್ಯೆ ದಿನ ಹೊರಗಡೆ ಆಹಾರ ಸೇವನೆ ಮಾಡೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕಾಗ್ತದೆ. ಇವಿಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಯಾರೆಲ್ಲ ತಗೋತಾರೆ ಅವರಿಗೆ ಅಮಾವಾಸ್ಯೆಯ ಯಾವ ಒಂದು ಕೆಟ್ಟ ಪರಿಣಾಮನೂ ಉಂಟಾಗಲ್ಲ. ಅಮಾವಾಸ್ಯೆಯಲ್ಲಿ ಪ್ರಮುಖವಾಗಿ ಶಿವನ ಒಂದು ನಾಮಾವಳಿ ಜಪ ಮಾಡೋದು ಮತ್ತು ಆಂಜನೇಯನ ಒಂದು ಜಪ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಮನೆಯಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ದೈವಾನುಗ್ರಹ ಪಾತ್ರರಾಗಿ ದೈವದ ಒಂದು ಸಕಾರಾತ್ಮಕ ಶಕ್ತಿ ಮನೆಯಲ್ಲಿರುತ್ತೆ. ಯಾರ ಮನೆಯಲ್ಲಿ ದೈವಾನುಗ್ರಹ ಇರುತ್ತೆ ಆ ಒಂದು ಮನೆಗೆ ಯಾವುದೇ ರೀತಿಯಾದ ಕಣ್ಣು ದೃಷ್ಟಿ, ಮಾಟ ಮಂತ್ರೆ ಮತ್ತು ಆತ್ಮ ಪ್ರಯೋಗ ಪ್ರವೇಶ ಮಾಡೋಕ್ಕಾಗಲ್ಲ. ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ನಾವು ಮತ್ತು ನಮ್ಮ ಜೊತೆಯಲ್ಲಿ ಇರತಕ್ಕಂಥ ಮನೆಯವರು ಸಹ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಆ ಕಾರಣಕ್ಕೆ ಮನೆಯಲ್ಲಿ ಇರುವಂಥ ಪ್ರತಿಯೊಬ್ಬರೂ ಸಹ ನನಗೆ ಹೇಳಿರತಕ್ಕಂತಹ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು ಅನ್ನೋದ್ರ ಬಗ್ಗೆ ಗಮನದಲ್ಲಿಟ್ಟು ಅಮಾವಾಸ್ಯೆಯಲ್ಲಿ ದೇವರ ನಾಮ ಜಪ ಮಾಡೋದ್ರಿಂದ ತಮಗೆಲ್ಲರಿಗೂ ಕ್ಷೇಮಾಭಿವೃದ್ಧಿಯಾಗಿ ನೆಮ್ಮದಿಯಾದ ಜೀವನ ಮಾಡೋಕ್ಕೆ ಆ ದೇವರು ಸಹಾಯ ಮಾಡ್ತಾರೆ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ.